ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ನಾಯಕನಹಟ್ಟಿ ಪೊಲೀಸರು ಜಾಗೃತಿ ಮೂಡಿಸಿದರು. ನಾಯಕನಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಸವಾರರಿಗೆ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ಪಿಎಸ್ಐ ಜಿ ಪಾಂಡುರಂಗಪ್ಪ, ಆಗಸ್ಟ್ 15ರವರೆಗೆ ಹೆಲ್ಮೆಟ್ ಖರೀದಿಸಿ ಧರಿಸಲು ಅವಕಾಶ ನೀಡಲಾಗುತ್ತದೆ. ಆಗಸ್ಟ್ 15ರ ನಂತರ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸಿದರೆ ನಿಯಮಾನುಸಾರ ದಂಡ ವಿಧಿಸಲಾಗುವುದು ಎಂದು ಸವಾರರಿಗೆ ಎಚ್ಚರಿಕೆ ನೀಡಿದರು. ಹೆಲ್ಮೆಟ್ ಧರಿಸುವುದು ಕೇವಲ ಪೊಲೀಸರ ಭಯದಿಂದಲ್ಲ, ತಮ್ಮ ಜೀವ ಹಾಗೂ ಕುಟುಂಬದ ಸುರಕ್ಷತೆಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಅದೇ ರೀತಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಅಪರಾಧವಾಗಿದ್ದು, ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರದು. ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರೊಬೆಷನರಿ ಪಿಎಸ್ಐ ಗುರುರಾಜ್, ಎಎಸ್ಐ ರವಿಕುಮಾರ್, ಅಜ್ಜಯ್ಯ, ಭಾಷಾ, ರಾಮಾಂಜನಿ, ಲಕ್ಷ್ಮೀಪತಿ, ಖಾದರ್ ಪಾಷಾ, ಪವನ್, ಶ್ರೀಹರಿ, ರಾಜು, ರಾಘವೇಂದ್ರ, ವೀರೇಶ್, ಶಿವರಾಜ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು. ಯಾಕೆ ಹೆಲ್ಮೆಟ್ ಹಾಕಬೇಕು ಅಂದರೆ, ತಲೆ ಅನ್ನೋದು ತುಂಬ ವೈಟಲ್ ಪಾರ್ಟ್, ಅಂದರೆ ತುಂಬ ಸೂಕ್ಷ್ಮವಾದ ನಮ್ಮ ದೇಹದ ಭಾಗ. ಎಲ್ಲಾದರೂ ತಲೆಗೆ ಏಟಾಯ್ತಂದರೆ ಅವರ ಸಾವಾಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಹಾಗಾಗಿ ನಿಮಗೋಸ್ಕರ ಅಲ್ಲ ಅಂದರೂ ನಿಮ್ಮ ಫ್ಯಾಮಿಲಿಗೋಸ್ಕರ, ಮನೇಲಿ ಯಾರೋ ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ, ಅಪ್ಪ, ಅಮ್ಮ ಅಂತ ಕಾಯ್ತಾ ಇರ್ತಾರೆ, ಅವ್ರಿಗೋಸ್ಕರ ಎಲ್ಲ. ಹಾಗಾಗಿ ಇವತ್ತು ನಾಯಕನಹಟ್ಟಿಲಿ ಒಂದು ಹೆಲ್ಮೆಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡಬೇಕು. ಇದೇ ನಮ್ಮ ಪೊಲೀಸನ್ನು ವ್ಯಾಪ್ತಿ, ಇದೇನು ದೊಡ್ಡ ಸ್ಥಿತಿ ಅಲ್ಲ, ಇಲ್ಲೇನು NH ಇಲ್ಲ, ಹೌದಾ? ಇಂಥ ಚಿಕ್ಕ ಪಟ್ಟಣದಲ್ಲಿ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಈ ವರ್ಷ 7 ರಸ್ತೆ ಅಪಘಾತ ಆಗಿದೆ. ಎಷ್ಟು? 7. ಬೇರೆ ಅಪಘಾತ ಬೇರೆ ಇದಾವೆ. ಸಾವು ಉಂಟಾಗಿರ್ತಕ್ಕಂಥ ಶಾಟಲ್ ಆಕ್ಸಿಡೆಂಟು 7 ಆಕ್ಸಿಡೆಂಟ್ ಆಗಿದ್ದಾವೆ. ಈ 7 ಆಕ್ಸಿಡೆಂಟ್ ಆಗಿರೋದ್ರಲ್ಲಿ ಮೋಟ್ರ್ ಬೈಕ್ನಾಗಿರೋರೆ ಸತ್ತಿರೋರು ಜಾಸ್ತಿ. ಇಬ್ಬಿಬ್ಬರು ಸತ್ತಿದ್ದಾರೆ. ಎಷ್ಟು? ಇಬ್ಬಿಬ್ಬರು ಎದರ ಬದ್ರ ಮೂತ್ ಹೊಡ್ಕೊಂಡು ಈವ್ನಿಂಗ್ ಸಮಯದಲ್ಲಿ ಇಬ್ಬರಿಬ್ಬರು. ಯಾಕಂದರೆ ಬೇರೆ ಪಾರ್ಟಿಗೆ ಇಂಜುರಿ ಆದರೆ ಸಮಸ್ಯೆ ಆಗಲ್ಲ, ಜೀವ ಉಳಿಯುತ್ತೆ. ಕೈ ಮುರಿತು ಬಿದ್ದಾಗ ಜೀವ ಉಳಿಯುತ್ತೆ, ಕಾಲು ಮುರಿತು ಜೀವ ಉಳಿಯುತ್ತೆ. ಆದರೆ ತಲೆಗೇನಾದರೂ ಇಂಜುರಿ ಆದರೆ ಉಳಿಯೋ ಚಾನ್ಸಸ್ಸು ಭಾಳ ಕಡಿಮೆ. ಕೋಮಾಗಿ ಹೋಗ್ತಾರೆ, ಬೇಗ ಸಾವು ಉಂಟಾಗ್ಬಿಡುತ್ತೆ. ರಕ್ತ ಯಾವಾಗ ತಲೆಯಿಂದ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ, ಸಾವು ಉಂಟಾಗೋ ಚಾನ್ಸಸ್ಸು ಭಾಳ ಅರ್ಥ ಆಯ್ತಾ? ಆದ್ದರಿಂದ ನೋಡಿ, ಇಲ್ಲೇ ಯಾವುದು ಇದೇ ವರ್ಷ ಗುರುಕೊಲಮಲ್ಲಿ ರಸ್ತೆಯಲ್ಲಿ 2 ಮೋಟರ್ ಬೈಕ್ ಹುಡುಗ, 19 ವರ್ಷದ ಹುಡುಗ, ಇನ್ನೊಬ್ಬರು ಗಂಡ ಹೆಂಡತಿ, ಇಬ್ಬರು ಬರ್ತಾ ಇದ್ರು, ಎದರ ಬದ್ರ ಹೊಡ್ಕೊಂಡ್ರು. ಗುರುಕೊಲಮಲ್ಲಿ ರಸ್ತೆಯಲ್ಲಿ 2 ಆಕ್ಸಿಡೆಂಟು, ಇಬ್ಬರು ಸ್ಪಾಟು, 2 ಮೋಟರ್ ಬೈಕ್ ಕಳಗೋಯ್ತು. ಜೀವ ಅಂತಕ್ಕಂಥ ನಮ್ಮಲ್ಲಿ ಯಾವ್ದಾ? ಎಷ್ಟು ಹೆಲ್ಮೆಟ್ ಕಾಸ್ಟ್? ಎಷ್ಟು? 500 ರೂಪಾಯಿ ಹೆಲ್ಮೆಟ್. ಎಷ್ಟಪ್ಪ? 500 ರೂಪಾಯಿ ಹೆಲ್ಮೆಟ್. ಆದರೆ 500 ರೂಪಾಯಿ ನಿಮ್ಗೆ ಹಾಕಿ ಬಾರ. ನಾವೊಂದು ಫೋನ್ ತಗೊಂಡ್ರೆ ಫೋನ್ಗೆ ನೀಟಾಗಿ ಗ್ಲಾಸ್ ಸುತ್ತ ಕವರಲ್ಲಿ ಹಾಕ್ತೀವಿ, ಬಿದ್ದರೆ ಹೊಡೆಯುತ್ತೆ, ಏನಾಗಬಾರ್ದು, ನೀಟಾಗಿ. ಆದರೆ ನಮ್ಮ ಜೀವದ ಬಗ್ಗೆ ನಾವು ಕಾಳಜಿ ಮಾಡೋದಿಲ್ಲ, ಹೌದಾ? ಇಲ್ಲೇ ಇದು ಯಾವುದು ನೇರ್ಲುಗುಂಟೆಕ್ಕಿಂತ ಮುಂಚೆ ಕಾಟನ್ಹಳ್ಳಿ ಕ್ರಾಸ್ನಲ್ಲಿ ಸೇಮ್ 2 ಮೋಟ್ರ್ ಬೈಕ್ ಹೊಡ್ಕೊಂಡ್ರು, ಇಬ್ಬರು ಸತ್ತರಲ್ಲಿ. ಇಲ್ಲಿ ಮನ್ಮನಟ್ಟಿ ಮುಂದೆ, ನೀವೆಲ್ಲ ಇಲ್ಲೇ ಲೋಕಲ್ ಗೊತ್ತಾಗುತ್ತಲ್ಲ, ಮನ್ಮನಟ್ಟಿಯಿಂದ ಆಚೆ ಸ್ವಲ್ಪ ಮುಂದೆನೆ 2 ಮೋಟ್ರ್ ಬೈಕ್ ಹೊಡ್ಕೊಂಡು ಇಬ್ಬರು ಸ್ಪಾಟ್ ಆದ್ರು, ಹೌದಾ? ಒಂದು ಜೀವ ಹೋಗ್ಲಿಕ್ಕೆ ಮೇನ್ ಕಾರಣ ಹೆಲ್ಮೆಟ್ ಹಾಕದೇ ಇರೋದು. ನೀವು ಮೋಟ್ರ್ ಬೈಕಲ್ಲಿ ಹತ್ಬೇಕಂದ್ರೆ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಗಾಡಿ ಮುಟ್ಬೇಡ್ರಿ. ಹೆಲ್ಮೆಟ್ ಇಲ್ಲದೆ ಗಾಡಿ ಮುಟ್ಟಿದ್ರಂದರೆ ನಿಮ್ಮದು ಜೀವಕ್ಕೆ ಗ್ಯಾರಂಟಿ 50% ಹೋದಂಗೆ. ಎಲ್ಲಿ ಬೀಳ್ತೀರಿ? ನೀವು ಕರೆಕ್ಟಾಗಿ ಹೋಗ್ತೀರಾ, ಸರಿ, ನಾನು ಕರೆಕ್ಟಾಗಿ ಹೊಡಿತೀನಿ, ನಾನು ಎಕ್ಸ್ಪರ್ಟ್, ನೀವು ಕರೆಕ್ಟಾಗಿ ಹೋಗ್ತೀರಿ. ನೀವೇನು ಅಂತ VIP ಚಾರ್ಜ್ ಇಲ್ಲ. ಒಂದು ಟೈಮ್ಗೆ 1 ಕೆಲಸ 2 ಕೆಲಸ ಮಾಡ್ತಾ ಗಮನ ಕೇಂದ್ರೀಕರಿಸಲಿಕ್ಕಾಗತ್ತಾ? ಗಮನ ಕೇಂದ್ರೀಕರಿಸೋಕ್ಕಾಗಲ್ಲ. ನೀನು ಯಾವಾಗ ಮಾತಾಡ್ತಿರ್ತೀಯ, ನಿಂದು ಟೆನ್ಷನ್ ಇರುತ್ತೆ, ಒತ್ತಡ ಇರುತ್ತೆ, ಹೊಲದ ವಿಚಾರ ಇರುತ್ತೆ, ಮನೆ ವಿಚಾರ ಇರುತ್ತೆ.